ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 6. ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಅಂಡಾಶಯದಿಂದ ಈ ಭಾಗದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಆಪ್ಷನ್ ಎ ಗರ್ಭಕೋಶದ ಕಂಠ, ಆಪ್ಷನ್ ಬಿ ಪೆಲೋಪಿಯನ್ ನಾಳ, ಆಪ್ಷನ್ ಸಿ ಜರಾಯು, ಆಪ್ಷನ್ ಡಿ ಯೋನಿ. ಇಲ್ಲಿ ನೋಡಿ, ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವನ್ನ ನಾವು ನೋಡಿದಾಗ ನೋಡಿ ಈ ರೀತಿ ಇರುತ್ತೆ ಅಲ್ವಾ. ಇಲ್ಲಿ ಏನಾಗಿರುತ್ತೆ, ಈ ರೀತಿಯಾದಂತ ಒಂದು ರಚನೆ ಇರುತ್ತೆ. ಇಲ್ಲಿ ಅಂಡಾಶಯ ಇರುತ್ತೆ. ಇಲ್ಲಿ ಅಂಡಾಶಯದಿಂದ ಏನಾಗುತ್ತೆ, ಅಂಡಾಣು ಬಿಡುಗಡೆ ಆದಾಗ ಇಲ್ಲಿ ಈ ಭಾಗ ಅದೇನಾಗತ್ತೆ, ಈ ಒಂದು ಪೆಲೋಪಿಯನ್ ನಾಳಕ್ಕೆ ಅದು ತಲುಪಿಸಲ್ಪಡುತ್ತೆ. ನಂತರ ಏನಾಗುತ್ತೆ, ಪೆಲೋಪಿಯನ್ ನಾಳದ ಮೂಲಕ ಅದು ಚಲಿಸಿ ಈ ಒಂದು ಭಾಗದಲ್ಲಿ ನಿಷೇಚನ ಕ್ರಿಯೆ ಆಗತ್ತೆ. ನಿಷೇಚನ ಆದ ನಂತರ ಅದೇನಾಗತ್ತೆ, ಅದು ಗರ್ಭಕೋಶವನ್ನ ತಲುಪುತ್ತೆ ಅಲ್ವಾ. ಜರಾಯು ಏನಾಗತ್ತೆ, ಅದು ನಿಷೇಚನ ಕ್ರಿಯೆ ನಂತರ ಉಂಟಾಗುವಂತಹ ಒಂದು ಆ ಭಾಗವಾಗಿದೆ. ಆದ್ರಿಂದ ಅದು ಕೂಡ ತಪ್ಪಾಗಿದೆ. ಯೋನಿಯ ಮುಖಾಂತರ ಏನಾಗತ್ತೆ ಅಂದ್ರೆ ಗಂಡು ಲಿಂಗಾಣುಗಳು ಪ್ರವೇಶ ಮಾಡತ್ತೆ, ಅಲ್ಲಿ ಹೆಣ್ಣು ಲಿಂಗಾಣು ಯೋನಿಯ ಮೂಲಕ ಪ್ರವೇಶವನ್ನ ಮಾಡೋದಿಲ್ಲ. ಸೊ ಇದೆರಡು ಕೂಡ ತಪ್ಪಾಗಿದೆ. ಗರ್ಭಕೋಶದ ಕಂಠ ಕೂಡ ತಪ್ಪು. ಸರಿಯಾದ ಉತ್ತರ ಪೆಲೋಪಿಯನ್ ನಾಳ. ಸೊ ಈ ಒಂದು ಭಾಗವನ್ನ ನಾವು ಪೆಲೋಪಿಯನ್ ನಾಳ ಅಂತ ಕರಿತೇವೆ. ಈ ಅಂಡಾಣು ಪೆಲೋಪಿಯನ್ ನಾಳದ ಮೂಲಕ ಚಲಿಸಿ ಗರ್ಭಕೋಶಕ್ಕೆ ನಿಷೇಚನ ಹೊಂದಿ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಲೋಪಿಯನ್ ನಾಳ. ಥ್ಯಾಂಕ್ ಯು.